ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಏನಪ್ಪ ವಿಷಯ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತಾರೆ. ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಅವರೇ. ಬಿಗ್ ಬಾಸ್ ಇದ್ದಾಗೂ ಕೂಡ ಅವರೇ ಟ್ರೆಂಡಿಂಗ್ ಆಗಿದ್ರು. ಬಿಗ್ ಬಾಸ್ ಹೊರಗಡೆ ಬಂದಾದ್ಮೇಲೆ ಮತ್ತೆ ಜಾಸ್ತಿ ಕ್ರೇಜ್ ಆಗಿದೆ. ಅದು ಯಾರಪ್ಪ ಅಂದರೆ ನಮ್ಮ ಗಿಲ್ಲಿ ನಟ ಅವರು. ಈ ಸೀಸನ್ ಅಂದರೆ ಇಡೀ 12 ಸೀಸನ್ನಲ್ಲಿ ಸೀಸನ್ನಲ್ಲಿ ಹಿಂದೆ ನೋಡಿದರೆ ಈ ಥರ ಯಾರು ಕೂಡ ದಾಖಲೆ ಮಾಡಿದ್ದಿಲ್ಲ. ಒಳಗಡೆ ಹೋಗುವಾಗ ಒಂದು ಎಷ್ಟೋ 200Kನೋ ಎಷ್ಟೋ ಫಾಲೋವರ್ಸ್ ಇದ್ದರು. ಒಟ್ಟು 200K ಒಳಗೆ ಇದ್ರು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಜನ ಫಾಲೋವರ್ಸ್ ಇದ್ದರು, ಕಡಿಮೆ ಜನ ಫಾಲೋವರ್ಸ್ ಇದ್ದರು. ಹೊರಗಡೆ ಬಂದ ಮೇಲೆ ಅದಕ್ಕೆ ತ್ರಿಬಲ್ ಅಲ್ಲ, ಮಿಲಿಯನ್ ಗಂಟ್ಲೆ ಫಾಲೋವರ್ಸ್ ಆಗ್ಬಿಟ್ರು. ಯಾವ ರೇಂಜಿಗೆ ಇರ್ಬೋದು ಆ ಕ್ರೇಜ್. ಅವರು ಆ ಥರ ಆಡಿದರು ಬಿಗ್ ಬಾಸ್ ಒಳಗಡೆ. ಇನ್ನೂ ಕ್ರೇಜ್ ಮುಗಿದಿಲ್ಲ. ಯಾಕೆಂದರೆ ಅವರು ಯಾವ್ಯಾವ ಇವೆಂಟಿಗೆ ಹೋಗ್ತಾರೆ ಅಲ್ಲಿ ಕೂಡ ದೊಡ್ಡದು ಆಗಿ ಸೆಲೆಬ್ರಿಟಿಗೆ ಯಾವ ಥರ ರೆಸ್ಪೆಕ್ಟ್ ಅಂದರೆ ಯಾವ ಥರ ಫ್ಯಾನ್ಸ್ ಬಗ್ಗೆ ಬೀಳ್ತಾರೆ, ಈಗ ಇವ್ರಿಗೂ ಕೂಡ ಅದೇ ಥರನೇ ಬೀಳ್ತಾ ಇದ್ದಾರೆ. ಯಾಕಂದರೆ ಇವರು ಕೂಡ ದೊಡ್ಡ ಸ್ಟಾರ್ ಆದರು ಅಂತಲೇ ಹೇಳ್ಬೋದು. ನೋಡೋಣ ಇವರು ಮುಂದಕ್ಕೆ ಯಾವ ಥರ ಹೆಜ್ಜೆ ಇಡ್ತಾರೆ, ಅಥವಾ ಒಳ್ಳೆ ಏನಾದರೂ ಇವಾಗ ಗಿಲಿ ಜೂನಿಯರ್ಸ್ ಅಂತ ಇದೆ, ಅದರಲ್ಲಿ ಕೂಡ ಇವರು ಒಳಗಡೆ ಇದ್ದಾಗ ನಾನು ಸೇರ್ಕೊತೀನಿ ಅಂತಂದರು. ಅದಕ್ಕೆ ಸೇರ್ಕೊತಾರ, ಅಥವಾ ಏನಾದರೂ ದೊಡ್ಡ ಹೆಜ್ಜೆ ಇಡ್ತಾರ, ಮುಂದೆ ಸಿನಿಮಾ ಮಾಡ್ತಾರೆ, ಅಥವಾ ಇಲ್ಲಾಂದ್ರೆ ಇವರು ಕೂಡ ಡೈರೆಕ್ಟರ್ ಆಗ್ಬೇಕಂತ ಭಾಳ ಆಸೆ ಇದೆ ಇವ್ರಿಗೂ. ಅದು ಆ ಕಡೆ ಹೋಗ್ತಾರ ಅಂತಂದು ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ರು. ಏನಪ್ಪ ಅಂದರೆ ಅವರಿಗೆ ಹಲವಾರು ಬಾಗಿಲು ತೆಗೆದವಂತೆ. ಇವಾಗ ಯಾವ ಬಾಗಿಲದಲ್ಲಿ ಹೋಗ್ಬೇಕನ್ನೋದು ಅವರಿಗೆ ಕನ್ಫ್ಯೂಸ್ ಹಿಡಿದಿದೆ ಅಂತ. ಕಾದು ನೋಡೋಣ, ಇನ್ನಷ್ಟು ದಿನದಲ್ಲಿ ಗೊತ್ತಾಗುತ್ತೆ ಯಾವ ಥರ ಹೆಜ್ಜೆ ಇಡ್ತಾರೆ ಮುಂದಕ್ಕೆ ಅಂತಂದು. ನೋಡೋಣ. ಕ್ರೇಜ್ ಮಾತ್ರ ಸಣ್ಣವನೇ ಇಲ್ಲ ಗುರು. ಅಯ್ಯಪ್ಪ, ಎಲ್ಲರೂ ಒಂದು ಇವೆಂಟ್ನಲ್ಲಿ ಹೋದರೆ ಅವತ್ತು ಇನ್ಸ್ಟಾಗ್ರಾಮ್ನ ಫುಲ್ಲು ಚಚ್ಚಿ ಬಿಸಾಕ್ಬಿಡ್ತಾರೆ ಅವರೇ. ಯಾವ ಥರ ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಅಂದರೆ, ಓ ಅವ್ರದ್ದು ಹೆಸರು ಸರ್ಚ್ ಮಾಡಿದ್ದ ಟ್ರೆಂಡಿಂಗ್ನಾಗ ಇಡೀ ಇಂಡಿಯಾದಾಗ ನಂಬರ್ 8 ಎಷ್ಟು 4ನೇ ಇದ್ದರು. ಇವಾಗ ಎಷ್ಟನೇ ಸ್ಥಾನದಾಗದ್ರ ಗೊತ್ತಿಲ್ಲ. ಈ ಬಿಗ್ ಬಾಸ್ನೇ ಮಾತ್ರ ಇದ್ದಾಗ ಮಾತ್ರ ಕ್ರೇಜು ಒಂದು ಲೆಕ್ಕದಾಗ ಇತ್ತು ಅಂದರೂ ಬಿಗ್ ಬಾಸ್ನಾಗ ಇತ್ತು. ಹೊರಗಡೆ ಬಂದು ಮಾತ್ರ ಅದಕ್ಕೆ ಡಬಲ್ ಆಗಿಬಿಟ್ಟದ ಹೊರಗಡೆ ಬಂದಾದ್ಮೇಲೆ. ನೋಡೋಣ ಇದೇ ಥರ ಕ್ರೇಜ್ ಎಲ್ಲಿ ತನಕ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಅವರೆಲ್ಲರೂ ಎಲ್ಲ ಹೆಜ್ಜೆಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಹೋದರೆ ಇದೇ ಕ್ರೇಜು ದೊಡ್ಡ ಮೆಟ್ಟಕ್ಕೆ ಸೆಲೆಬ್ರಿಟಿ ಆಗೋ ಎಲ್ಲ ಚಾನ್ಸ್ ಇದೆ. ಈಗ ಆಲ್ರೆಡಿ ಆಗಿದ್ದಾರೆ. ಮತ್ತು ಇನ್ಸ್ಟಾಗ್ರಾಮ್ನೇ ಫಾಲೋವರ್ಸ್ ನೋಡ್ಬೋದು. ಇವರು ಅಲ್ಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ 1 ಮಿಲಿಯನ್ ಆಗಿಬಿಡ್ಬೇಕು ಕಾವು ಅಂತ ಅಂದಿದ್ರು. ಒಂದೇ ಡೈಲಾಗ್. ಆ ಒಂದು ಡೈಲಾಗ್ ಹೇಳಿದಾದ್ಮೇಲೆ 1 ಮಿಲಿಯನ್ ಅವ್ರು ಹೇಳಿದ್ದು 1 ವಾರಕ್ಕೆ 2 ವಾರಕ್ಕೆ ಕಂಪ್ಲೀಟ್ ಆಯಿತು. ಅದು 1 ಮಿಲಿಯನ್ ಆದಮೇಲೆ ಅದೇನು ಸಣ್ಣ ಸ್ಪೀಡು ಒಂಥರ ಹೆಂಗೀಗ ಪ್ರವಾಹ ಬರ್ತು ನೋಡ್ರಿ, ಆ ಥರ ಅವರಿಗೆ ಫಾಲೋವರ್ಸ್ ಪ್ರವಾಹ ಬಂತು. ಆ ಥರ ಉಟ್ಕೊಂಡು ಅಂದರೆ ಸಖತ್ತಾಗಿ ಫಾಲೋವರ್ಸ್ ಬಂದರು. ಆ ರೇಂಜಿಗೆ ಕ್ರೇಜ್ ಇತ್ತು ಅವ್ರದ್ದು. ಇವಾಗ ಆದರೂ ಐತೆ. ನೋಡೋಣ ಇನ್ನೂ ಯಾವ್ಯಾವ ಥರ ಎಲ್ಲೆಲ್ಲಿ ಹೋಗುತ್ತೆ, ಎಷ್ಟೆಷ್ಟಕ್ಕೆ ಹೋಗಿ ನಿಂದಿರುತ್ತೆ ಅಂತಂದು. ಇವಾಗ 100K ಇವಾಗ ಫಾಲೋವರ್ಸ್ ಸದ್ಯದ ಮಟ್ಟಿಗೆ ಇಷ್ಟ ಅದರ. ನೋಡೋಣ. ಈಗ ಆಲ್ಮೋಸ್ಟ್ ಅಲ್ಲಿ ಅವರು ಹೊರಗಡೆ ಬರುವಾಗ ಎಷ್ಟಿದ್ರಂದರೆ 1.6 ಮಿಲಿಯನ್ ಇದ್ದರು. ಇವಾಗ ಆಲ್ರೆಡಿ ಹೊರಗಡೆ ಬಂದಾದ್ಮೇಲೆ ನೀವು 7 ಲಕ್ಷ ಫಾಲೋವರ್ಸ್ ಅವ್ರಿಗೆ ಅಂದರೆ ಬಂದವ್ರೆ. ಹೊರಗಡೆ ಬಂದ ಮೇಲೆ ಅದೇ ಕ್ರೇಜೇ ಇದೆ. ಒಳಗಡೆ ಯಾವ ಥರ ಇತ್ತು ಕ್ರೇಜು ಇವಾಗೂ ಅದೇ ಥರನೇ ಇದೆ. ನೋಡೋಣ ಮುಂದೆ ಇದೆ ಕಂಟಿನ್ಯೂ ಹೋಗಲಿ ಅಂತ ನಮ್ಮ ಇಷ್ಟ. ಅಂದರೆ ಇಡೀ ಸೀಸನ್ನಲ್ಲೇ ಇಷ್ಟು ಹೊರಗಡೆ ಬಂದಾದ್ಮೇಲೆ ಇಷ್ಟು ಕ್ರೇಜ್ ಇಟ್ಕೊಂಡು ಬಂದಿದ್ದಂದರೆ ಇದೇ ವ್ಯಕ್ತಿ. ಇಡೀ ಸೀಸನ್ 12 ಸೀಸನ್ ಆಗಿವೆ. ಈ 12 ಸೀಸನ್ನಲ್ಲಿ ಹಿಂದೆ ನೋಡಿದರೆ ಯಾರು ಕೂಡ ಈ ಥರ ಕ್ರೇಜ್ ಇಟ್ಕೊಂಡು ಹೊರಗಡೆ ಬಂದಿದ್ದಲ್ಲ ಬಿಗ್ ಬಾಸ್ ಹೊರಗಡೆ. ನೋಡೋಣ, ಸಖತ್ತಾಗಿ ಕ್ರೇಜ್ ಇದೆ. ಈ ಹಿಸ್ಟ್ರಿ ಯಾರಾದರೂ ಮುಂದೆ ಮುರಿಯೋರು ಇದಾರ ಇಲ್ವಾ ಗೊತ್ತಿಲ್ಲ. ನೋಡೋಣ ಕಾದು. ಸಖತ್ತಾಗೇ ಇತ್ತು ಈ ಬಿಗ್ ಬಾಸ್ 1 ಮ್ಯಾನ್ ಶೋ ಅಂತಂದೇ ಅನ್ಬೋದು. ಆ ರೇಂಜಿಗೆ ಇವರು ಆಡಿದರು ಬಿಗ್ ಬಾಸ್ನ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಡಿದರು. ಮತ್ತು ಹಿಂದೆ ನೋಡಿದ್ರು ಅಂತಂದೇನಿಲ್ಲ, ನೋಡಿದ್ರೇನೋ ಅಲ್ಲೇನು ಫರಕ್ ಬೀಳಂಗಿಲ್ಲ. ಅಷ್ಟೆಲ್ಲ ಚೆನ್ನಾಗಿ ಆಡಿದರು. ಸಖತ್ತಾಗಿ ಆಡಿ ಗೆದ್ದು ಮತ್ತು ನಮ್ಮ ಮನಸ್ಸನ್ನು ಗೆದ್ದಾರ. ಇವಾಗ ಮುಂದಿನ ಹೆಜ್ಜೆ ಯಾವ ಥರ ಇಡ್ತಾರೆ ಕಾದು ನೋಡಬೇಕಾಗಿದೆ. ಯಾವುದೇ ಇಂಟರ್ವ್ಯೂ ಕೊಟ್ಟರು, ಯಾವುದೇ ಕೇಳಿದ್ರು ಕೂಡ ಎಲ್ಲದರಲ್ಲೂ ಕೂಡ ಸಖತ್ತಾಗಿಯೇ ಮೀರಿಸ್ತಾ ಇದ್ದಾರೆ ಗಿಲ್ಲಿಯವರು. ಇದೇ ಥರ ಅವರಿಗೆ ಇನ್ನೂ ಕ್ರೇಜ್ ಜಾಸ್ತಿ ಆಗಲಿ. ದೊಡ್ಡ ಸೆಲೆಬ್ರಿಟಿ ಆಲ್ರೆಡಿ ಆಗಿಬಿಟ್ಟವ್ರೆ. ಒಂದೊಂದು ಪ್ರೋಗ್ರಾಮ್ನಲ್ಲಿ ಹೋದರೆ ಯಾವ ಥರ ದೊಡ್ಡ ಅಂದರೆ ಸುದೀಪ್ ಸರ್ ಹಿಂಗೆ ಡಿ ಬಾಸ್ ಅವರಿಗೆ ಯಾವ ಥರ ಫ್ಯಾನ್ಸ್ ಮೇಲ್ಗಡೆ ಸ್ಟೇಜಿಗೆ ನುಗ್ತಾರೆ, ಅದೇ ಥರ ಇವ್ರಿಗೂ ಕೂಡ ನುಗ್ತಾರೆ. ಆ ರೇಂಜಿಗೆ ಇವರು ಸೆಲೆಬ್ರಿಟಿ ಆಗಿಬಿಟ್ಟವ್ರೆ ಆಲ್ರೆಡಿ.
ಇವ್ರು ನೋಡೋಣ ಮುಂದೆ ಯಾವ್ಯಾವ ಥರ ಹೆಜ್ಜೆ ಇಡ್ತಾರೆ ಅನ್ನೋ ಕಾದು ನೋಡಬೇಕಾಗಿದೆ. ಸಖತ್ತಾಗಿನೇ ಅಂದರೆ ಅವ್ರು ಊರಿಗೆ ಹೋಗಕ್ಕೆ ಕೂಡ ಚಾನ್ಸ್ ಅಂದರೆ ಟೈಮ್ ಇಲ್ಲ ಇವಾಗ, ಅಷ್ಟು ಬ್ಯುಸಿ ಆಗ್ಬಿಟ್ಟವ್ರೆ ಅವರು. ಕಾದು ನೋಡೋಣ ಏನು ಇಡ್ತಾರೆ ಮುಂದೆ ಏನಾಗುತ್ತೆ ಅಂತಂದು. ಒಂದು ವೇಳೆ ನೋಡವ ಮುಂದೆ ಮತ್ತೆ ಒಂದು ವಿಡಿಯೋ ಮಾಡುವ ಇವ್ರ ಬಗ್ಗೆ. ಇವಾಗ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.